ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳು. ಇಂದು ಡೆಮೋ ಆರ್ಮಿ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಇಲ್ಲಿ ಟಿ.ಎ. ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿದ್ದೀರಿ. ಅದೇ ರೀತಿಯಾಗಿ ಬೆಂಗಳೂರು ಯಾರೋ ಮಂಗಳೂರು ಯಾರೋದಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿದ್ದೀರಿ. ಇವತ್ತಿಂದ ಪ್ರತಿ ರವಿವಾರ ಒಂದೊಂದು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಇವತ್ತಿಂದ ಏನಪ್ಪ ಅಂದ್ರೆ, ಬಳ್ಳಾರಿಯಲ್ಲಿ ಸೇನಾ ನೇಮಕಾತಿ ರ್ಯಾಲಿಯನ್ನು ಫಿಕ್ಸ್ ಮಾಡ್ಯಾರ ಡೇಟ್ ರೀ. ಅಗ್ನಿವೀರ ಯಾರಪ್ಪ ಅಂದ್ರೆ ಯಾರು ಬೆಂಗಳೂರು ಯಾರೋದವ್ರಿಗೆ ನವಂಬರ್ 4ರಿಂದ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಇರ್ತಕ್ಕಂಥ ನಾಗೇಂದ್ರ ಪ್ರಸಾದ್ ಅಂತಕ್ಕಂಥವ್ರು, ಅವರು ಜಿಲ್ಲಾಧಿಕಾರಿಗಳು, ಅಲ್ಲಿ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ಕರೆದು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಅಲ್ಲಿ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿಯೊಬ್ಬರಿಗೆ ಕಟ್ಟುನಿಟ್ಟಾಗಿ ತಮ್ಮ ಕೆಲಸವನ್ನು ಮಾಡಬೇಕಂತ ತಿಳಿಸಿದ ಅಲ್ಲಿ ಜಿಲ್ಲಾಧಿಕಾರಿಗಳಾದಂಥ ನಾಗೇಂದ್ರ ಪ್ರಸಾದ್ ಅವರು ಈಗಾಗಲೇ ತಿಳಿಸಿದ್ದಾರೆ. ಬೆಂಗಳೂರು ಯಾರಿಗೆ ಸಂಬಂಧಪಟ್ಟಾಗಿ ಒಟ್ಟು ಜಿಲ್ಲೆಗಳು ಎಷ್ಟು ಬರ್ತಾವಪ್ಪ ಅಂದ್ರೆ ಅಲ್ಲಿ 13 ಜಿಲ್ಲೆಗಳು ಬರ್ತಾವೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ಚಾಮರಾಜನಗರ, ಚಿತ್ರದುರ್ಗ, ಕೋಲಾರ, ಮಂಡ್ಯ, ಮೈಸೂರು, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ, ಕೊಡಗು, ಹಾಸನ. ಒಟ್ಟು ಎಷ್ಟು ಬರ್ತಾವಪ್ಪ ಅಂದ್ರೆ 13 ಜಿಲ್ಲೆಗಳು ಈ ಸಲ ಏನಪ್ಪ ಅಂದರೆ ಬಳ್ಳಾರಿಯಲ್ಲಿ ರ್ಯಾಲಿಯನ್ನು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಅದು ನವಂಬರ್ 4ರಿಂದ 11ರವರೆಗೆ ರ್ಯಾಲಿ ನಡೀತಾ ಇದೆ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ಯಾವಪ್ಪ ಅಂದ್ರೆ ಮಂಗಳೂರು ಯಾರೋ ಬರ್ತದೆ, ಅದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಈಗಾಗಲೇ ಟಿ.ಎ. ಆರ್ಮಿ ರ್ಯಾಲಿ ಬಗ್ಗೆ ನಿಮ್ಗೆ ಗೊತ್ತು. ಏನಪ್ಪ ಅಂದ್ರೆ ಮೊದಲು 16, 17, 18 ತಾರೀಕಿತ್ತು. ಅದನ್ನು ಚೇಂಜ್ ಮಾಡಿ ಎಷ್ಟು ಮಾಡ್ಯಾರ ಈಗ 21, 22, 23 ಡೇಟ್ ಗೊತ್ತಿಲ್ಲ ಎಲ್ಲರಿಗೂ. ಡೇಟ್. ಆಮೇಲೆ ಅದ್ರ ಜೊತೆ ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ಗಳನ್ನ ಕರೆಕ್ಟಾಗಿ ರೆಡಿ ಮಾಡ್ಕೊರಿ ಟಿ.ಎ. ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು. ಯಾಕಂದರೆ 18ರಿಂದ 42 ವಯಸ್ಸಿನ ಒಳಗಡೆ ಇರ್ತಕ್ಕಂಥ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸ್ ಆದಂಥ ಅಭ್ಯರ್ಥಿಗಳಿಗಾಗಿ ರ್ಯಾಲಿ ಅದ. ಈ ರೀತಿ ರ್ಯಾಲಿ ಇರೋದರಿಂದ ಭಾಳಷ್ಟು ಜನ ಸಂಖ್ಯೆಯಲ್ಲಿ ಅಲ್ಲಿ ರ್ಯಾಲಿ ಒಳಗೆ ವಿದ್ಯಾರ್ಥಿಗಳು ಕೂಡ್ತಾರೆ ರೀ. ಅದಕ್ಕೆ ನೀವು ಕರೆಕ್ಟ್ ಡಾಕ್ಯುಮೆಂಟ್ ಇದ್ದಪ್ಪ ಅಂದ್ರೆ ಕರೆಕ್ಟಾಗಿ ನೀವು ಅಲ್ಲಿ ಪಾಸ್ ಆಗಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಹೈಟ್ ಬಗ್ಗೆ ನಿಮ್ಗೆ ಗೊತ್ತದ. ಈಗಾಗಲೇ ಹೈಟ್ ಎಷ್ಟಿದೆ ಟಿ.ಎ. ಆರ್ಮಿ ರ್ಯಾಲಿಗೆ ರೀ? 160 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಇದ್ದಂಥವ್ರು ಟಿ.ಎ. ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸೋದು. ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಬೆಂಗಳೂರು ಯಾರು ಸಂಬಂಧಪಟ್ಟಾಗಿ ಬಳ್ಳಾರಿಯಲ್ಲಿ ನಡೀತಕ್ಕಂಥ ರ್ಯಾಲಿಯಲ್ಲಿ ಸಹಿತ ಡಾಕ್ಯುಮೆಂಟ್ ಸೇಮ್ ನಿಮಗೆಲ್ಲ ಗೊತ್ತದ. SSLC ಮಾರ್ಕ್ಸ್ ಕಾರ್ಡು, ಆಮೇಲೆ LC, ಆಮೇಲೆ ಆಧಾರ್ ಕಾರ್ಡ, ಆಮೇಲೆ ಪ್ಯಾನ್ ಕಾರ್ಡು ಒಂದು ತೊಗೋಬೇಕು. ಆಮೇಲೆ ಡೊಮೆನ್ಷಿಯಲ, ರೆಸಿಡೆನ್ಷಿಯಲ, ಆಮೇಲೆ ಇನ್ನೊಂದು ಯಾವ್ದು ರೀ ಕಾಸ್ಟ್, ಆಮೇಲೆ ಸ್ಕೂಲ್ ಕ್ಯಾರೆಕ್ಟ್ರ, ಪಂಚಾಯತಿ ಕ್ಯಾರೆಕ್ಟ್ರ, ಅನ್ಮ್ಯಾರಿಡ. ಇಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ರೀ. ಇದ್ರ ಜೊತೆ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಬರ್ತದೆ, ಅದನ್ನು ನೀವು ಆಮೇಲೆ ತೆಗಿಸ್ರೆ ನಡೀತದೆ. ಟಿ.ಎ. ಆರ್ಮಿ ರ್ಯಾಲಿಗೂ ಇಷ್ಟು ಡಾಕ್ಯುಮೆಂಟ್ ಬೇಕು. ಬೆಂಗಳೂರು ರ್ಯಾಲಿಯಲ್ಲಿ ಅಂದರೆ ಈಗೇನು ಬಳ್ಳಾರಿಯಲ್ಲಿ ರ್ಯಾಲಿ ಡೇಟ್ ಫಿಕ್ಸ್ ಆಗ್ಯದ, ಅಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಸಹಿತ ಇಷ್ಟು ಡಾಕ್ಯುಮೆಂಟ್ಗಳನ್ನ ಒಯ್ಯಬೇಕು. ಒರಿಜಿನಲ್ ಜೊತೆ ಏನಪ್ಪ ಅಂದರೆ 2 ಸೆಟ್ ಜೆರಾಕ್ಸ್ ಇರಬೇಕು, ಅದು ನಿಮ್ಗೆ ಗೊತ್ತಿರಬೇಕು. ಒರಿಜಿನಲ್ ಜೊತೆ 2 ಸೆಟ್ ಜೆರಾಕ್ಸ ಅಟೆಸ್ಟೆಡ್ ಮಾಡಿ ಇಟ್ಕೊಂಡಿರಬೇಕು ನೀವು ಎಲ್ಲಿಯೋ ರ್ಯಾಲಿಗೆ ಹೋಗ್ರಿ. ಆಮೇಲೆ ಫೋಟೋ 20 ಫೋಟೋ ತೆಗೆದುಕೊಂಡು ಹೋಗಬೇಕು. ಅಲ್ಲಿ ಈಗಾಗಲೇ ಎಲ್ಲರಿಗೂ ನಿಮ್ಗೆ ಗೊತ್ತದ, ರನ್ನಿಂಗ 5 ನಿಮಿಷ 30 ಸೆಕೆಂಡ್ ಒಳಗೆ ಹೊಡ್ರೆ ಫಸ್ಟ್ ಗ್ರೂಪ, 5:31ರಿಂದ 5:45 ಹೊಡ್ರೆ ಸೆಕೆಂಡ್ ಗ್ರೂಪ, 5:45ರಿಂದ 6 ನಿಮಿಷ ಆದರೆ ಥರ್ಡ್ ಗ್ರೂಪ, 6ರಿಂದ 6:15 ಆದರೆ ಫೋರ್ತ್ ಗ್ರೂಪ. ಇದು ಏನಪ್ಪ ಅಂದ್ರೆ ಅಗ್ನಿವೀರ ಆರ್ಮಿ ಸಂಬಂಧಪಟ್ಟ ಹಾಗೆ. ಇಲ್ಲಿ ಟಿ.ಎ. ಆರ್ಮಿ ರ್ಯಾಲಿಗೂ ಅದೇ ರೀತಿಯ ಟೈಮಿಂಗ್ ಕೊಟ್ಟಾರ್ರಿ. ಆದರೆ ಅಲ್ಲಿ ಆ ರೀತಿ ನಡೀದಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಟಿ.ಎ. ರ್ಯಾಲಿದು ಆ ರೀತಿ ನಡೀದಿಲ್ಲ. ಯಾಕಂದ್ರೆ ಭಾಳಷ್ಟು ಲಕ್ಷಾಂತರ ಜನ ಕೂಡೋದ್ರಿಂದ ಅದರಲ್ಲಿಯೂ ಕರ್ನಾಟಕದವ್ರಿಗೆ 3 ದಿನ 21, 22, 23 3 ದಿನ ರ್ಯಾಲಿ ಇಟ್ಕೊಂಡಾರ. ಆದರೂ ಸಹಿತ ಅತಿ ಹೆಚ್ಚಾಗಿ ಸಂಖ್ಯೆ ಕೊಡೋದ್ರಿಂದ ಕಡಿಮೆ ಅಂದರೂ ನಿಮ್ಗೆ 200ರಿಂದ 500 ಜನ ಒಂದೊಂದು ಬ್ಯಾಚ್ ಮಾಡ್ತಾರೆ. ಬ್ಯಾಚ್ ಮಾಡಿ ಅದರಲ್ಲಿ ಯಾರು ರನ್ನಿಂಗ್ ಎಕ್ಸಿಲೆಂಟ್ ಅಂದರೆ 5:30 ನಾವು ಅಂತೀವಿ ಎಕ್ಸಿಲೆಂಟ್ ಅಂದಾಗ. ಆದರೆ ಒಮ್ಮೊಮ್ಮೆ 5:15, 5:20 ತೆಗೆದುಕೊಳ್ಬೋದ್ರಿ. ಅಲ್ಲಿ ಹಿಂಗೆ ತಿಳಕ್ಕೆ ಬರೋಂಗಿಲ್ಲ. ವೇಕೆನ್ಸಿ ಕಡಿಮೆ ಇರ್ತಾವೆ, ಎಷ್ಟು ಸಾಧ್ಯ ಆಕೈತೆ ಅಷ್ಟು ಎಕ್ಸಿಲೆಂಟ್ ಇದ್ದಂಥ ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ತಾರೆ ರನ್ನಿಂಗು. ಆಮೇಲೆ ಪ್ಲಬ್ಸ್ ಅಂತೂ ಸೇಮ್ ಅದ ರೀ. ಅಗ್ನಿವೀರ ಆರ್ಮಿಗೂ ಟಿ.ಎ. ರ್ಯಾಲಿಗೂ ಯಾವುದೇ ರೀತಿ ಬದಲಾವಣೆ ಇಲ್ಲ. 10 ತೆಗೆದ್ರೆ ಎಕ್ಸಿಲೆಂಟು, 6 ತೆಗೆದ್ರೆ ಪಾಸ್ ಇರ್ತದೆ. ಸಾಧ್ಯ ಆದಷ್ಟೇ ಎಲ್ಲರೂ ಎಕ್ಸಿಲೆಂಟೇ ಹೊಡಿಬೇಕು. ಆಮೇಲೆ ಜಿಗ್ಜಾಗ್ ನಡಿಗೆ ಅದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಇಲ್ಲ, ಅದು ಪಾಸ್ ಆಗಬೇಕಷ್ಟೆ. ಆಮೇಲೆ ಲಾಂಗ್ ಜಂಪ್ ಎಷ್ಟು ಇರ್ತದೆ ರೀ? 9 ಫೂಟ್ ಲಾಂಗ್ ಜಂಪ್ ಇರ್ತದೆ. ಇಷ್ಟು ಫಿಸಿಕಲ್ ಬರ್ತದೆ. ಆಮೇಲೆ ಹೈಟ್ ಸಂಬಂಧಪಟ್ಟ ಹಾಗೆ ಅಗ್ನಿವೀರ ಆರ್ಮಿ ಬಂದಾಗ ನಾವು GD ಆಮೇಲೆ ಟ್ರೇಡ್ಮನ್ ಹೋದಿಪ್ಪ ಅಂದರೆ 166 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಆಮೇಲೆ ಚೆಸ್ಟ್ 77 ಇರಬೇಕು, ವಿಸ್ತಾರ ಮಾಡಿದಾಗ 82 ಆಗಬೇಕು. ಆಮೇಲೆ ಹೈಟ್ ತಕ್ಕಂತೆ ವೇಟ್ ಇರಬೇಕು. ಇದು ಇರ್ತದೆ. ಇದಾದಮೇಲೆ ನೆಕ್ಸ್ಟ್ ಮರದನ್ನ ಮೆಡಿಕಲ್ ಇರ್ತದೆ. ಮೆಡಿಕಲ್ ಟಿ.ಎ. ಆರ್ಮಿ ರ್ಯಾಲಿ ಇದಕ್ಕೆ ಏನು ಬದಲಾವಣೆ ಇಲ್ಲ, ಹೆಚ್ಚು ಕಮ್ಮಿ ಎಲ್ಲ ಸೇಮ್ ಅದ.
ಇಲ್ಲಿ ಏನಪ್ಪ ಅಂದ್ರೆ ಹೈಟ್ ಟಿ ಆರ್ಮಿ ರ್ಯಾಲಿ ಒಳಗೆ 160 ಮೇಲೆ ಇದ್ದವರು, ಅಗ್ನಿವೀರ ಆರ್ಮಿ ಹೋಗ್ಕಂದ್ರೆ 166 ಮೇಲೆ ಇದ್ದವರು. ಆಮೇಲೆ ಅಗ್ನಿವೀರ ಆರ್ಮಿ ಒಳಗೆ ಕ್ಲರ್ಕ್ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟಿರ್ತೈತಪ್ಪ ಅಂದ್ರೆ 162 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಇರಬೇಕು ಕ್ಲರ್ಕ್ ವಿದ್ಯಾರ್ಥಿಗಳಿಗೆ. ಇಷ್ಟಿರ್ತದೆ. ಈಗಾಗಲೇ ಪರೀಕ್ಷೆಯನ್ನು ಬೆಂಗಳೂರು ಯಾರು ಮಂಗಳೂರು ಯಾರದವರು ಪರೀಕ್ಷೆಯನ್ನು ಪಾಸ್ ಮಾಡಿ ನೆಕ್ಸ್ಟ್ ಏನಪ್ಪ ಅಂದ್ರೆ ನೀವು ಫಿಸಿಕಲ್ಗೆ ಕಾಯ್ತಾಯಿದ್ರಿ. ಫಿಸಿಕಲ್ ಆಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೆಡಿಕಲ್ ಆಗಿ ಫೈನಲ್ ಮೆರಿಟನ್ನು ಮಾಡ್ತಾರೆ. ಟಿ ಆರ್ಮಿ ರ್ಯಾಲಿ ಒಳಗೆ ಫಸ್ಟ್ ಫಿಸಿಕಲ್ಲ, ಆಮೇಲೆ ಮೆಡಿಕಲ್, ಆಮೇಲೆ ಫೈನಲ್ ಎಕ್ಸಾಮ್ ಇರ್ತೈತೆ ಅಲ್ಲಿ ನಿಮ್ಗೆ ಗೊತ್ತಿರಲಿ. ಟಿ ಆರ್ಮಿ ರ್ಯಾಲಿ ಮುಗಿದು 1 ತಿಂಗಳು ಅಥವಾ 1.5 ತಿಂಗಳಾಗ ಏನು ಮಾಡ್ತಾರೆ ಅಂದ್ರೆ ಪರೀಕ್ಷೆ ಡೇಟನ್ನು ಫಿಕ್ಸ್ ಮಾಡ್ತಾರೆ. ಅಗ್ನಿವೀರ ಆರ್ಮಿ ಏನು ಸಿಲಾಬಸ್ ಇರ್ತದೆ ಅದೇ ಸಿಲಾಬಸ್ ಟಿ ಆರ್ಮಿ ರ್ಯಾಲಿಗೆ ಇರ್ತದೆ, ನಿಮ್ಗೆ ಗೊತ್ತಿರಲಿ. ಈಗ ಏನು ಓದಿ ನೀವು ರೆಡಿಗಿರಲಿ ಇದೇ ಸಬ್ಜೆಕ್ಟ್ ರೀ, ಬೇರೆ ಸಬ್ಜೆಕ್ಟ್ ನಾವು ಟಿ ಆರ್ಮಿ ರ್ಯಾಲಿಗೆ ಬೇರೆ ಓದ್ಬೇಕಂತ ಏನೂ ಇಲ್ಲ. ಇಲ್ಲಿ ಏನು ಓದಿರ್ತೀರಿ ಅದೇ ಸಬ್ಜೆಕ್ಟನ್ನ ಅಲ್ಲಿರ್ತದೆ. ಅದಕ್ಕೆ ನಿಮ್ಗೆ ಟಿ ಆರ್ಮಿ ರ್ಯಾಲಿಗೂ ಅವಕಾಶ ಅದ. ಆಮೇಲೆ ಅದ್ರ ಜೊತೆ ಈಗ ನೀವು ಈಗಾಗಲೇ ಮಂಗಳೂರು ಯಾರು ಬೆಂಗಳೂರು ಯಾರು ಎಕ್ಸಾಮ್ ಪಾಸ್ ಆದವರು ನಿಮ್ಗೆ ಅಲ್ಲಿಯೂ ಅವಕಾಶ ಅದ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಟಿ ಆರ್ಮಿ ರ್ಯಾಲಿಯನ್ನು ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಸ್ಥಳ ಅಂದ್ರೆ ಬೆಳಗಾವಿ. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತು. ಕರ್ನಾಟಕ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯದಲ್ಲಿಯೂ ರ್ಯಾಲಿಗಳದಾವೆ ರೀ ಕರ್ನಾಟಕದವ್ರಿಗೆ. ಅಲ್ಲಿಯೂ ಜಿಲ್ಲೆಗಳನ್ನ ಯಾವ ಜಿಲ್ಲೆ ಎಂದು ಅನ್ನೋದು ಅದಾವು. ಆಮೇಲೆ 21, 22 ತಾರೀಕು ಅಷ್ಟೇ ಅದಾವೆ ರೀ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಬೇರೆ ರಾಜ್ಯದಾಗ 21, 22 ತಾರೀಕು ಇಟ್ಟಾರೆ. ಇಲ್ಲಿಯೂ ಏನದಾವ್ರಿ 21, 22, 23 ಇಲ್ಲಿ ಇಟ್ಕೊಂಡಾರ. ಅದಕ್ಕೆ ನೀವು ಒಬ್ಬ ವಿದ್ಯಾರ್ಥಿ ಒಂದು ಕಡೆ ಭಾಗವಹಿಸಿರಿ ಅಂದರೆ ಮತ್ತೊಂದು ಕಡೆ ಭಾಗವಹಿಸಲಿಕ್ಕೆ ಸಮಯ ಅವಕಾಶ ಸಿಗೋದಿಲ್ಲ. ನೀವು ಎಲ್ಲಿ ಭಾಗವಹಿಸ್ತೀರಿ ಮೈಂಡ್ ಫಿಕ್ಸ್ ಮಾಡ್ಕೋಬೇಕು, ಕರೆಕ್ಟ್ ಅಲ್ಲೇ ಭಾಗವಹಿಸಬೇಕು. ಅಂದರೆ ಏನಾಯಿತು ಹೋದ ಸಲ ಕೊಟ್ಟಿದ್ರು ಅವರು ಬೇರೆ ಬೇರೆ ಡೇಟ್ಗಳನ್ನ ಕೊಟ್ಟಿದ್ದರು. ವಿದ್ಯಾರ್ಥಿಗಳು ಏನಾದರೂ ಇಲ್ಲಿಯೂ ಪಾಸ್ ಆದರು, ಕರ್ನಾಟಕದಲ್ಲಿ ಬೇರೆ ರಾಜ್ಯದಾಗೂ ಪಾಸ್ ಆದ್ರಿ. 2 ಕಡೆ ಪಾಸ್ ಆಗೋದ್ರಿಂದ ಫೈನಲ್ ಮೆರಿಟ್ನಾಗೂ ಬಂದರು. 2ರಲ್ಲಿ 1 ಹೋಗ್ಬೇಕು. ಅವ್ರು ಫೈನಲ್ 1 ಹೋಗ್ಬೇಕಂದಾಗ ಅವ್ರಿಗೆ ಆಯ್ಕೆ ಮಾಡೋದು ಕಷ್ಟ ಆಗ್ತದೆ. ಅಲ್ಲಿ ಏನಪ್ಪ ಅಂದ್ರೆ ಈ ವಿದ್ಯಾರ್ಥಿ ಅಂದ್ರೆ ನಮ್ಮಲ್ಲೇ ಬರ್ತಾರಂತ ಅವ್ರು ತಿಳ್ಕೊಂಡಿರ್ತಾರೆ. ಆದರೆ ಅವನು ಬೇರೆ ರಾಜ್ಯದಾಗಿದ್ದಾರೆ, ಅಲ್ಲಿ ಹೋಗಿ ಜಾಯಿನ್ ಆಗ್ಬೋದು. ಅವಾಗ ಏನಾಕೈತಿ ಸಂಖ್ಯೆ 1 ಕಡಿಮೆ ಆಗ್ತದೆ. ಕಡಿಮೆ ಆಗ್ತಾರೆ ಮತ್ತು ಮೆರಿಟ್ ಕಮ್ಮಿ ಇದ್ದವ್ರನ್ನ ಮತ್ತೊಬ್ಬರನ್ನ ಅವ್ರು ಕರಿಬೇಕಾಗ್ತದೆ, ಮತ್ತು ಮೆರಿಟ್ ಲಿಸ್ಟನ್ನು ನೋಡ್ಬೇಕಾಗ್ತದೆ. ಅದ್ರ ಸಲುವಾಗಿ ಏನು ಮಾಡ್ಯಾರಪ್ಪ ಅಂದ್ರೆ ಒಮ್ಮೆ ಏನು ಯಾವುದೇ ರಾಜ್ಯದಲ್ಲಿ ಭಾಗವಹಿಸಿಲ್ಲವ ಒಮ್ಮೆ ಲಿಸ್ಟ್ ಆಯ್ತು ಅಂದ್ರೆ ಫೈನಲ್ ರೀ. ಅದು ಒಮ್ಮೆ ಲಿಸ್ಟ್ ಆಯ್ತು ಅಂದ್ರೆ ಫೈನಲ್ ಟಿ ಆರ್ಮಿ ರ್ಯಾಲಿ ಒಳಗೆ. ಆ ಉದ್ದೇಶದಿಂದ ಸೇಮ್ ದಿನಾಂಕಗಳನ್ನ ಇಟ್ಕೊಂಡಾರೆ. ಆಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಟಿ ಆರ್ಮಿ ರ್ಯಾಲಿ ಒಳಗೆ ರನ್ನಿಂಗ್ ನಿಮ್ಗೆಲ್ಲರಿಗೂ ಗೊತ್ತದ. ಈಗ ಫಸ್ಟ್ ರನ್ನಿಂಗ್ ಔಟ್ ಆದರೆ ಹೊರಗೆ ಬರ್ತೀರಿ ಒಂದು. ಆಮೇಲೆ ಟಿ ಆರ್ಮಿ ರ್ಯಾಲಿ ನೇರ ನೇಮಕಾತಿ ಇರುವುದರಿಂದ ನೀವೆಲ್ಲರೂ ನಾಳೆ ಐತಂದ್ರೆ ಇವತ್ತು ಹೋಗ್ಬೇಕ್ರಿ. ಅಲ್ಲಿ ನಾಳೆ ಐತಂದ್ರೆ ಇವತ್ತು ಸಾಯಂಕಾಲ ನಂಬರ್ ಹಚ್ಬೇಕು. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ. ನಾವು ನಾಳೆ ಐತಂದ್ರೆ ಬೆಳಿಗ್ಗೆ ನಾವು 4ಕ್ಕೆ ಹೋಗ್ಕೊನು 5ಕ್ಕೆ ಹೋಗ್ಕೊನು ಅಂದ್ರೆ ನಮಗೆ ನಂಬರ್ ಸಿಗೋದಿಲ್ಲ. ಬೆಳಗ್ಗೆ ಹೋದ್ರೆ ನಂಬರ್ ಸಿಗೋದಿಲ್ಲ. ಇದು ಎಲ್ಲರಿಗೂ ನಿಮ್ಗೆ ಗೊತ್ತಿರಬೇಕು. ನೀವು ರಾತ್ರಿನೇ ನಂಬರ್ ಹಚ್ಕೊಂಡ್ರಿ. ಆಮೇಲೆ ಸಾಧ್ಯದಷ್ಟು ನೀವು ಏನು ಮಾಡಿರಪ್ಪ ಅಂದ್ರೆ ಫ್ರೆಂಡ್ಸ್ ನಿಮ್ಮೊಳಗೆ ಇರ್ತಕ್ಕಂಥ ಫ್ರೆಂಡ್ಸು ಜೊತೆಯಾಗಿದ್ದರೆ ಭಾಳ ಒಳ್ಳೆಯದು. ಯಾಕಂದ್ರೆ ಒಬ್ರಿಗೊಬ್ರು ನಿಮ್ಗೆ ಹೆಲ್ಪ್ ಆಗ್ತದೆ. ನೀವು ಹೋಗೋ ಮುಂದೆ ಒಬ್ರಿಗೊಬ್ರು ಫ್ರೆಂಡ್ಸ್ ಯಾರ್ಯಾರು ನೋಡ್ಕೊಂಡು ಹೋದ್ರಪ್ಪ ಅಂದ್ರೆ ಸಂದರ್ಭ ಬರ್ತದೆ. ಅಲ್ಲಿ ನೀವು ರಿಸರ್ಚ್ಗೆ ಹೋಗ್ಬೋದು ಅಥವಾ ಟಾಯ್ಲೆಟ್ಗೆ ಹೋಗ್ಬೋದು. ನೀವು ಎಲ್ಲೇ ಹೋದ್ರೂ ಸಹಿತ ಹೋಗಿ ಬಂದು ನಿಮ್ಮ ಜಾಗಕ್ಕೆ ನೀವು ಬಂದ್ಕೊಂಡಿರ್ತೀರಿ, ಹೌದಲ್ಲ ರೀ. ನೀವು ಒಬ್ಬರೇ ಸಿಂಗಲ್ ಹೋಗಿದ್ರಿ ಅಂದರೆ ಅಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ. ಅಂದ್ರೆ ಎಲ್ಲಿ ಕೂತೀನಿ ಅನ್ನೋ ಸಹಿತ ಗೊತ್ತಾಗೋದಿಲ್ಲ. ಹಂಗೆ ಗದ್ದಲಿರ್ತದೆ, ನಿಮ್ಗೆ ಗೊತ್ತಿರಲಿಲ್ಲ. ಅಲ್ಲಿ ಹಂಗೆ ಗದ್ದಲಿರ್ತದೆ. ಅದಕ್ಕೆ ನೀವು ಫ್ರೆಂಡ್ಸ್ ಕುಡ್ಕೊಂಡು ಹೋದ್ರೆ ಭಾಳ ಒಳ್ಳೆಯದು. ಓಕೆ, ರನ್ನಿಂಗ್ ಮಾಡ್ತೀರಿ ಎಲ್ಲರೂ? ಈಗಾಗಲೇ ನಿಮಗೆಲ್ಲ ಗೊತ್ತದ, ಭಾಳ ರಿಪೀಟ್ ಮಾಡೋದು ಬೇಡ. ಫಸ್ಟ್ ಗ್ರೂಪು ಆ ಕಡೆ ಅದ, ಸೆಕೆಂಡ್ ಗ್ರೂಪು ಈ ಕಡೆ, 3rd ಗ್ರೂಪು, 4th ಗ್ರೂಪು. ಆಮೇಲೆ ನಮ್ಮ ಸಂಸ್ಥೆಯೊಳಗೆ ಏನಪ್ಪ ಅಂದರೆ ಪ್ರತಿ ರವಿವಾರಕ್ಕೊಮ್ಮೆ ಫಿಕ್ಸ್ ಅಗ್ನಿವೀರ ಆರ್ಮಿ ಡೆಮೋ ರ್ಯಾಲಿಯನ್ನು ನಡೆಸ್ತೀವಿ. ಡೆಮೋ ರ್ಯಾಲಿಯಲ್ಲಿ ರನ್ನಿಂಗು, ಪುಲಪ್ಸು, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ, ಹೈಟ, ವೇಟ, ಚೆಸ್ಟ್ ಇಷ್ಟು ನಡೀತಾ ನಮ್ಮಲ್ಲಿ. ಎಲ್ಲರಿಗೂ ಗೊತ್ತಿರಲಿ. ಅಂದರೆ ಬೇರೆ ನಿಮ್ಮ ಫ್ರೆಂಡ್ಸು ಯಾರಾದರೂ ಈ ಡೆಮೋ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. ಇದು ಉಚಿತವಾಗಿರ್ತದೆ. ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೂ ಮತ್ತು ಮುಂದಿನವ್ರು ಬರೋರು ಹೇಳ್ರಿ. ಟಿ ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟಾಗಿ ಭಾಗವಹಿಸೋರು ಬರ್ಬೋದು. ಬೆಂಗಳೂರು ಯಾರು ಇರ್ಬೋದು, ಮಂಗಳೂರು ಯಾರು ಇರ್ಬೋದು, ಅಥವಾ ಬೆಳಗಾವಿ ಯಾರು ಮುಂದೆ ಟ್ರೈ ಮಾಡೋರು ಇರ್ಬೋದು. ಯಾರು ಬೇಕಾದವ್ರು ಬರಲಿ. ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ಫಿಕ್ಸ್ ಇಟ್ಟಿರ್ತೀವಿ. ಯಾರು ಬಂದರೂ ಎಲ್ಲರಿಗೂ ನಮ್ಮಲ್ಲಿ ಅವಕಾಶ ಇರ್ತದೆ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ
ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.